ನಮಸ್ಕಾರ ಎಲ್ರಿಗೂ, ನಾನು ಶರಲ್. ನಾನಿವತ್ತು ಚಿಕ್ಕಮಗಳೂರಲ್ಲಿರೋ ರೈನ್ ರಾಗ ಹೋಮ್ ಸ್ಟೇಲಿದ್ದೀನಿ. ಇದು ನಮ್ಮದೇ ಹೋಮ್ ಸ್ಟೇ. ನಮ್ಮ ಮೇನ್ ಕುಕ್ ಅರುಣ್ ಇವತ್ತು ನಮಗೊಂದು ಸಖತ್ತಾಗಿರೋ ಚಿಕನ್ ರೆಸಿಪಿನ ಹೇಳ್ಕೊಡ್ತಾರೆ. ಬಟ್ ಅದ್ರ ಮೊದಲು ಬನ್ನಿ ಹೋಮ್ ಸ್ಟೇನ ಒಂದ್ಸಲ ನೋಡೋಣ. ಇದು ರೈನ್ ರಾಗ ಹೋಮ್ ಸ್ಟೇ ಎಂಟ್ರೆನ್ಸು. ಎಂಟರ್ ಆಗ್ತಿದ್ದ ಹಾಗೆ ಇಲ್ಲಿ ಬಂದಿರೋ ವೆಹಿಕಲ್ಗಳನ್ನ ನಿಲ್ಲಿಸೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಡೈನಿಂಗ್ ಏರಿಯಾ. ಸ್ವಲ್ಪ ಹೊತ್ತಾದಮೇಲೆ ಅಡುಗೆ ಮಾಡೋದಕ್ಕೆ ಒಳಗಡೆ ಹೋಗ್ತೀವಲ್ವ, ಅವಾಗ ತೋರಿಸ್ತೀನಿ ಬನ್ನಿ. ಮನೆ ಮುಂದೆ ವಿಶಾಲವಾದ ಅಂಗಳ ಇದೆ. ಇಲ್ಲಿ ನಿಮಗೆ ಕ್ರಿಕೆಟ್, ವಾಲಿಬಾಲ್ ಅಂತ ಔಟ್ಡೋರ್ ಗೇಮ್ಸ್ನ ಆಟಾಡ್ಬೋದು. ಇದು ಆ್ಯಕ್ಚುಲಿ ನಮ್ಮ ಮನೆ. ನನ್ನ ಬಲ ಮತ್ತು ಎಡಭಾಗಕ್ಕೆ 2 ರೂಮ್ಗಳಿದಾವಲ್ಲ ಹೊರಗಡೆ. ಇದು ರೈನ್ ರಾಗ ಹೋಮ್ ಸ್ಟೇಯ ಒಂದು ಪಾರ್ಟ್. ಇದನ್ನು ಗೆಸ್ಟ್ಗಳಿಗೆ ಕೊಡ್ತೀವಿ. ಹೋಮ್ ಸ್ಟೇ ಅಂತ ಹೇಳಿದರೆ ಹೋಮ್ ಸ್ಟೇ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ ಅತಿಥಿ ದೇವೋಭವ ಅಂತ ನಾವು ಏನು ಹೇಳ್ತೀವಲ್ವ, ಹಾಗೆ ಬಂದಿರೋ ಗೆಸ್ಟನ್ನು ಮನೆಯಲ್ಲೇ ಇರಿಸ್ಕೊಂಡು ಅವರಿಗೆ ಆತಿಥ್ಯ ಕೊಡೋದು ಇದರ ಮೇನ್ ಕಾನ್ಸೆಪ್ಟ್. ಹಾಗಾಗಿ 2 ರೂಮ್ಗಳನ್ನ ಮುಂದಿನ 2 ಮನೆಯ ಹಿಂಭಾಗದಲ್ಲಿ ನಾವು ವಾಸ ಮಾಡ್ತೀವಿ. ಮುಂದಿನ 2 ರೂಮ್ಗಳನ್ನ ಹೋಮ್ ಸ್ಟೇಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಈ 2 ರೂಮ್ಗಳಿಗೆ ನಾವು ಆಶ್ಲೇಷ ಅಂತ ಹೆಸರಿಟ್ಟಿದ್ದೀವಿ. ಇವೆರಡು ಫ್ಯಾಮಿಲಿ ರೂಮ್ಗಳು. ಆಶ್ಲೇಷ ಮತ್ತು ಮೃಗಶಿರಕ್ಕೆ ಕಂಪೇರ್ ಮಾಡಿದರೆ ಈ ರೂಮ್ಗಳು ದೊಡ್ಡದಿವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಇದನ್ನು ಪುನರ್ವಸು ಕಾಟೇಜ್ ಅಂತ ಕರಿತೀವಿ. ಇಲ್ಲಿ ನಿಮ್ಮ ಮುಂದೆ ಕಾಣಿಸ್ತಲ್ಲ, ಈ ಏರಿಯಾದಲ್ಲಿ ಸಂಜೆ ಕ್ಯಾಂಪ್ ಫೈರ್ ಹಾಕ್ತಾರೆ, ಅಥವಾ ನಿಮಗೆ ಸಂಜೆ ಸ್ಪೆಷಲ್ ಡೈನಿಂಗ್ ಫೆಸಿಲಿಟಿ ಬೇಕು ಅಂತ ಹೇಳಿದರೆ ಟೇಬಲ್ಗಳನ್ನ ಹಾಕ್ಕೊಡ್ತಾರೆ. ಇಲ್ಲೂ ಕೂಡ ರಾತ್ರಿ ಕ್ಯಾಂಪ್ ಫೈರ್ ಹಾಕ್ತಾರೆ. ನಿಮ್ಮ ಕಾಟೇಜ್ ಪಕ್ಕನೇ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆ. ಈ ಕಾಟೇಜ್ನ ನಾವು ಮೃಗಶಿರ ಅಂತ ಕರಿತೀವಿ. ಇವೆರಡು ಲಕ್ಸುರಿ ಕಾಟೇಜ್ಗಳು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಒಳಗಡೆ ತಂಪಾಗಿರುತ್ತೆ, ಆಮೇಲೆ AC ಇದೆ. ನೀವು ಇಲ್ಲಿಂದ ಜಂಗಲ್ ವ್ಯೂನ ಎಂಜಾಯ್ ಮಾಡ್ಬೋದು. ನೀವು ನೋಡ್ತಿರೋ ಹಾಗೆ ಒಂದು ಸಖತ್ತಾಗಿರೋ ಕ್ಯೂಟ್ ಆಗಿರೋ ಪೂಲ್ನೂ ಇದೆ. ಇದು ಕಿಡ್ಸ್ ಪೂಲ್. ಮಕ್ಕಳು ಇಳಿದು ಆಟಾಡೋಷ್ಟು ಸೇಫ್ ಆಗಿದೆ. ಬನ್ನಿ ಹಾಗಾದರೆ ಡೈನಿಂಗ್ ಮತ್ತು ಕಿಚನ್ನ ತೋರಿಸ್ತೀನಿ. ಇದು ನಮ್ಮ ಡೈನಿಂಗ್ ಏರಿಯಾ. ಇಲ್ಲೊಂದು ಸಣ್ಣದಾಗಿರೋ ಬಾಸ್ಕೆಟ್ಬಾಲ್ ಏರಿಯಾ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ಸಂಪಿಗೆ ಮರದ ಕಟ್ಟೆನೂ ಇದೆ. ಬನ್ನಿ ರೈನ್ ರಾಗದ ಕಿಚನ್ ತೋರಿಸ್ತೀನಿ. ನೋಡಿ, ಇವರು ಅರುಣ್, ರೈನ್ ರಾಗದ ಮೇನ್ ಕುಕ್. ಅರುಣ್, ಕಿಚನ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀರಾ. ಇದು ಇವತ್ತು ನಾವು ಬಂದಿದ್ದೀವಿ ಅಥವಾ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಅಂತ ಮಾತ್ರ ಇಟ್ಟಿರೋದಲ್ಲ. ಅರುಣ್ ಯಾವಾಗಲೂ ಕಿಚನ್ನ ತುಂಬ ಕ್ಲೀನಾಗಿರ್ತಾರೆ. ಅವ್ರ ವರ್ಕ್ನೂ ಅಷ್ಟೇ ಕ್ಲೀನಾಗಿದೆ. ಕಟಿಂಗ್ ಬೋರ್ಡ್ ಏನು ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಜನರಾಗಿ ಪ್ಲಾಸ್ಟಿಕ್ ಕಟ್ಟಿಂಗ್ ಬೋರ್ಡ್ಗಳನ್ನ ಯೂಸ್ ಮಾಡೋದು ನಾರ್ಮಲ್, ಆದರೆ ಅವ್ರು ಮರದ ಕಟ್ಟಿಂಗ್ ಬೋರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಹೋಗೋದಿಲ್ಲ, ಹೊಟ್ಟೆಗೆ ಹೋಗೋದಿಲ್ಲ. ಎಷ್ಟೊಂದು ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಅರುಣ್, ನಮಸ್ತೆ. ಅರುಣ್, ಇವತ್ತು ನಮಗೆ ಏನು ಅಡುಗೆ ಹೇಳ್ಕೊಡ್ತಿದ್ದೀರಾ? ಚಿಕನಲ್ಲಿ ಒಂದು ಪೆಪ್ಪರ್ ಚಿಕನ್ ಅಂತೇಳಿ. ಓಕೆ. ಪೆಪ್ಪರ್ ಚಿಕನಲ್ಲಿ ಅಂದರೆ ನಾವು ಯಾವುದೇ ಪ್ಯಾಕೆಟ್ ಪೌಡರ್ಗಳು ಆ ಥರ ಯೂಸ್ ಮಾಡೋಲ್ಲ. ನಮ್ಮಲ್ಲಿ ಇರುವಂಥದ್ದು ನ್ಯಾಚುರಲ್ ಆಗಿ ಮಾಡುವಂಥದ್ದು. ಓಕೆ. ಸೊ ನಮಗೆ ಆ ರೆಸಿಪಿಯನ್ನು ತೋರಿಸ್ತೀವಿ. ಏನೆಲ್ಲ ಸಾಮಗ್ರಿಗಳನ್ನ ಯೂಸ್ ಮಾಡ್ತಾ ಇದ್ದೀರಾ? ನಾವು ಬಂದುಬಿಟ್ಟು ಈಗ 1 kg ಚಿಕನ್ಗೆ ಆಗುವಷ್ಟು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಲಿಂಬೆಹಣ್ಣು, ಹಸಿಮೆಣಸು, ಸ್ವಲ್ಪ ಪುದೀನ, ಸ್ವಲ್ಪ ಜಾಸ್ತಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು. ಆಮೇಲೆ ಗೋಡಂಬಿ ಯೂಸ್ ಮಾಡ್ತಿದ್ದೀರಾ? ಇದು ಗೋಡಂಬಿ ಯೂಸ್ ಮಾಡ್ತೀವಿ. ಫೈನಲ್ ಆಗಿ ಎಗ್ ಒಂದು ಯೂಸ್ ಮಾಡ್ತೀವಿ. ಓಕೆ. ಕಬಾಬ್. ಇದು ಕಬಾಬ್ ರೆಡಿ ಮಾಡ್ತಾ ಇದ್ದೀರಾ ನೀವು ಹಾಗಾದ್ರೆ? ಓಕೆ. ಈ ಪೌಡರ್ಗಳೇನು?
ಈ ಪೌಡರ್ ಬಂದುಬಿಟ್ಟು ಇದು ಕಾರ್ನ್ಫ್ಲವರ್, ಇದು ಮೈದಾ, ಇದು ಕಡಲೆ ಹಿಟ್ಟು, ಇದು ಮೆಣಸಿನ ಪುಡಿ, ಇದು ನಾವೇ ತಯಾರು ಮಾಡಿರುವಂಥದ್ದು. ಸರಿ ಅರುಣ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ವಲ್ಪ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸರಿ, ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಸರಿ. ಅರುಣ್, ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ ನೀವು? ನಾನು ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಯಿತು ಮೇಡಮ್. ಓಕೆ. ನೀವು ಈ ಪ್ರೊಫೆಷನಿಗೆ ಬರೋದಕ್ಕೆ ಏನು? ಸೊ ನನಗೀಗ ಈ ಅಡುಗೆ ಅಂದರೆ ತುಂಬ ಇಷ್ಟ. ನಾನು ತುಂಬ ಕೆಲಸ ಮಾಡಿದ್ದೀನಿ. ಸೊ ಕೊನೆಯದಾಗಿ ಅಡುಗೆ ನನಗೆ ತುಂಬ ಕೈ ಹಿಡಿತು. ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡಿದ್ದೀನಿ. ನಮ್ಮಲ್ಲೆಲ್ಲ ನಾವು ಕೂಲಿ ಮಾಡುವಂಥ ಜನ. ಕಾಲಕ್ರಮೇಣ ನಮಗೆ ಒಂದು ಅಡುಗೆದು ಒಂದು ಸೌಭಾಗ್ಯ ಸಿಕ್ತು. ಹಾಗಾಗಿ ನಾವೇ ಅದನ್ನು ಕಂಟಿನ್ಯೂ ಮಾಡಿ ಕಲಿತು ಈಗ ಈ ಮಟ್ಟಿಗೆ ಬಂದಿದ್ದೀವಿ. ಇದೆಲ್ಲ ಗ್ರೈಂಡ್ ಮಾಡ್ತೀವಿ ಇವಾಗ. ಓಕೆ. ಇದೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು. ಓಕೆ. ನೀವು ಯಾವುದೇ ರೆಡಿಮೇಡ್ ಪೌಡರ್ಗಳನ್ನ ಯೂಸ್ ಮಾಡಲ್ಲ? ಯಾವುದೇ ರೆಡಿಮೇಡ್ ಪೌಡರ್ ಯೂಸ್ ಮಾಡಲ್ಲ. ಈ ಗೋಡಂಬಿ ಸ್ವಲ್ಪ ತಿಕ್ಕಿಗೆ, ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಓಕೆ. ಕೆಲವೊಂದು ರೆಸಾರ್ಟ್ಗಳಲ್ಲಾಗಲಿ, ಹೋಮ್ ಸ್ಟೇಗಳಲ್ಲಾಗಲಿ ಅಥವಾ ಹೋಟೆಲ್ಗಳಲ್ಲಿ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ನೀವು ಯೂಸ್ ಮಾಡ್ತಿದ್ದೀರಾ? ನಾವು ನಮ್ಮ ಕಿಚನಲ್ಲಿ ಚೆಕ್ ಮಾಡಿದ್ರು ಅದ್ರ ಒಂದು ಅಂಶನೂ ಸಿಗೋದಿಲ್ಲ. ಸ್ವಲ್ಪ ಜೀರಿಗೆನೂ ಹಾಕಬೇಕು. ಸ್ವಲ್ಪ ನಾನು ಸಾರಿ ಮರ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಕಿಚನ್ ಇಡೀ ಚೆಕ್ ಮಾಡಿದ ಸಮೇತ ಟೇಸ್ಟಿಂಗ್ ಪೌಡರ್ ಅಂತ ಬರೋದಿಲ್ಲ. ನಮ್ದು ಏನಿದ್ರೆ ಇಲ್ಲಿ ನ್ಯಾಚುರಲ್ ಫುಡ್ಡು, ಆಮೇಲೆ ಮಲ್ನಾಡು ಪಕ್ಕಾ ಫುಡ್. ಓಕೆ. ಸೊ ಇಷ್ಟ ಆಗಿ ಸಾಕು. ಅಂದರೆ ತರಿಯಾಗಿ ರುಬ್ಕೊ, ಒಂದು ಮೀಡಿಯಮ್ ಆಗಿ ಇಷ್ಟಿದ್ರೆ ಸಾಕು. ಸರಿ. ಸೊ ಇವಾಗ ಈ ಕರಿಬೇವು ಸ್ವಲ್ಪ ಹಾಗೆ ಹಾಕ್ಬೋದು, ಆದರೆ ಸ್ವಲ್ಪ ಕಟ್ ಮಾಡಿ ಹಾಕೋದು ಉತ್ತಮ. ಓಕೆ. ಇದಕ್ಕೂ ಅಷ್ಟೇ ಸ್ವಲ್ಪ ಕರಿಬೇವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ. ಈ ರೆಸಿಪಿ ನೀವು ಯಾರ ಹತ್ರ ಕಲ್ತ್ಕೊಂಡ್ರಿ? ಅಂದರೆ ನಿಮ್ಮದೇ ಓನ್ ರೆಸಿಪಿನಾ ಅಥವಾ? ನಾನು ಸ್ವಲ್ಪ ನಮ್ಮ ಒಬ್ಬರು ಹಿರಿಯರೊಬ್ಬರು ಇದ್ದರು, ಅವ್ರ ಹತ್ರ ನೋಡಿ ಸ್ವಲ್ಪ ಕಲ್ತಿದ್ದು. ಅವರೊಂದು ಸರಿ ಹೇಳ್ಕೊಟ್ಟಿದ್ರು. ಅದಾದಮೇಲೆ ನಾನು ಮಾಡಿದೆ. ಇದು ತುಂಬ ಚೆನ್ನಾಗಿ ಬಂತು. ನಾವು ಇಲ್ಲಿ ಬಂದ ಮೇಲೆ ತುಂಬ ಗೆಸ್ಟ್ಗಳಿಗೆ ಮಾಡಿಕೊಟ್ಟಿದ್ವಿ. ಓಕೆ. ತುಂಬ ಜನನೂ ಇದಕ್ಕೆ ಒಂದು ಒಳ್ಳೆ ಪಾಸಿಟಿವ್ ಹೇಳಿದ್ದಾರೆ. ಈಗ ಚಿಕನ್ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು. ಓಕೆ. ಸೊ ಈಗ ಮಿಕ್ಸಿಂಗ್ ಮಾಡ್ಕೊಂಡು ಸ್ವಲ್ಪ ಕೋಟಿಂಗ್ ಒಂದು 1/2 hour ಇಡಬೇಕು. ಕೋಟಿಂಗ್ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಇದು ಕಾರ್ನ್ಫ್ಲವರು 1 kg ಅಷ್ಟು ಮಾಂಸ. ಒಂದೂವರೆ ಸ್ಪೂನ್ ಸಾಕು ಕಾರ್ನ್ಫ್ಲವರು. ಇದು ಅಷ್ಟು 3/4 1 ಸ್ಪೂನ್ ಅಷ್ಟು ಮೈದಾ, ಕಡಲೆ ಹಿಟ್ಟು, ನೀವೇನು ಬೇಷನ್ ಪೌಡರ್ ಅಂತಾರಲ್ಲ ಅದು. ನಿಮಗೆ ಕಟ್ಬಿಡ್ದಾಗ ಯಾವಲೋ ಒಂದು ಸ್ವಲ್ಪ ಚಾಕು ಶಾರ್ಪ್ನೆಸ್ ಹೋಗ್ಬಿಡುತ್ತೆ. ಓಕೆ. ಚಾಕುಗಳನ್ನ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಅದನ್ನ ತೊಳೆದು ಒರೆಸಿ ಇಡಬೇಕು. ನೀರಿನ ಅಂಶ ಅದರಲ್ಲಿ ಇರಬಾರ್ದು, ಆಮೇಲೆ ಹಾಳಾಗುತ್ತೆ ಬೇಗ ಅಂತ. ಅದಕ್ಕಿಂತನೂ ಹೆಚ್ಚಾಗಿ ಈ ಲಿಂಬು ಕಟ್ ಮಾಡಿದಾಗ ಅದು ಆಸಿಡ್ ಅಲ್ವಾ, ಚಾಕುಗಳು ಬೇಗ ಶಾರ್ಪ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ನಿಮ್ದು ಸ್ಪೆಷಲ್ ಚಾಕು ಇರೋ ಥರ ಇದೆ. ಹೌದು, ನಮಗೆ ಇಲ್ಲಿ ಅಭ್ಯಾಸ ಆಗಿರುತ್ತಲ್ವಾ ನಮಗೆ. ಕುಕಿಂಗ್ ಈ ಥರ ಚಾಕುಗಳೇ ಬೇಕು. ಸೊ ಇದಕ್ಕೀಗ ಪೆಪ್ಪರ್ ಪೌಡರ್ ನಾನೊಂದು ಅಂದಾಜು ಹಾಕ್ತೀನಿ. 1-1.5 ಸ್ಪೂನ್ ಸಾಕು. ಓಕೆ. 2 ಸ್ಪೂನ್ ಇದ್ರೆ ಸ್ವಲ್ಪ ಫ್ಲೇವರ್ ಇದ್ದಷ್ಟು ಚಂದನೆ ಅದು. ಆಮೇಲೆ ಈಗ ನಾವು ರುಬ್ಬಿರೋ ಈ ಮಸಾಲೆ, ಆಮೇಲೆ ಈ ಹೆಗ್, 1 kg 1 ಹೆಗ್ ಸಾಕು. ಓಕೆ. ಇದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಅಂದಾಜಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀರಾ? ನಾನು ಜನರಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ 1 kg ಯಾವುದಾದ್ರೂ ಡ್ರೈ ಐಟಮ್ ಇದ್ರೆ ಅಥವಾ ಫ್ರೈ ಮಾಡೋ ಐಟಮ್ ಇದ್ರೆ 1 kgಗೆ 2 ಟೀ ಸ್ಪೂನ್ ಅಷ್ಟು ಫ್ಲಾಟ್ 2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ. ಹೆಚ್ಚು ಕಮ್ಮಿ ಇದೆ, ನಾವು ಅಂದಾಜು ತಕ್ಕಂತ ಹಾಕ್ತೀವಿ. ಅದು ಗೊತ್ತಾಗದೇ ಇರೋರು ಆ ಥರ ಹಾಕ್ಬೋದು, ಎಕ್ಸಾಕ್ಟ್ ಬರುತ್ತೆ. ಸಾರಿಗಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಲಿಕ್ವಿಡ್ ಇರೋದ್ರಿಂದ. ಇದಕ್ಕೆ ಇಷ್ಟ ಅದಕ್ಕಿಂದಲೇ ಅಷ್ಟು ಹಳದಿ. ಸರಿ. ವಾಶ್ ಮಾಡೋದು ತೆಗೆಯುತ್ತೆ, ಪ್ಲಸ್ ಕಲರ್ನು ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಕಲರು ಚೆನ್ನಾಗಿ. ಸೊ ನೀವು ಅರಿಶಿನ ಪುಡಿ ಎಷ್ಟು ಹಾಕಿದ್ದೀರಾ? ಒಂದು 1/4 ಟೀ ಸ್ಪೂನ್, 1 ಟೀ ಸ್ಪೂನ್ ಅಷ್ಟು ಸಾಕು. ಇವಾಗ ನಾವು ತೊಳೆದಿಟ್ಟಿರುವಂಥ ಚಿಕನ್ ಇದೆಯಲ್ಲ, ಅಷ್ಟೇ. ಎಲ್ಲ ಒಂದು ಮೀಡಿಯಮ್ ಆಗಿದ್ದರೆ ಸಾಕು, ತುಂಬ ದೊಡ್ಡದು ಬೇಡ. ಮನೆಯಲ್ಲೇ ಮಾಡೋದ್ರಿಂದ ಇದೆಲ್ಲ ಒಂದು
ಚೆನ್ನಾಗಿರುತ್ತೆ ಒಂಥರ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳುತ್ತೆ ಮೀಡಿಯಮ್ ಸೈಜ್ ಇದೆ. ಓಕೆ. ಇದು ಮ್ಯಾಗ್ನೇಷನ್ ಮಾಡಿ ಒಂದು ಹಾಫ್ ಆನ್ ಅವರು ಇಷ್ಟು ಸಾಕು. ಓಕೆ. ಒಂದು ಹಾಫ್ ಆನ್ ಅವರ್ ಇದನ್ನು ಬಿಟ್ಟು ಮತ್ತು ಒಂದು ಮೀಡಿಯಮ್ ಇದು ಫ್ಲೇಮಲ್ಲಿ ಓಕೆ ಫ್ರೈ ಮಾಡ್ಕೊಳ್ಳಿ. ಹಾಂ ಮೇಡಮ್, ಇನ್ನು ಕಾದಿದೆ. ಈಗ ಒಂದೊಂದೇ ಪೀಸ್ ಹಾಕೋಣ. ಹಾಕ್ಬಿಟ್ಟು ತಕ್ಷಣ ಹಾಕಿ ಇಲ್ಲ, ಅದನ್ನ ಮೇಲೆ ಅವಾಗ ಗೋಲ್ಡನ್ ಮಾಡ್ತಾರೆ. ಅದು ತಕ್ಷಣ ಮಾಡ್ಬೋದು. ಅದ್ ಮಾಡಿದ್ರೆ ಅದ್ರದ್ದು ಕೋಟಿಂಗ್ ಬಿಟ್ಕೊಳ್ಳುತ್ತೆ, ಕೋಟಿಂಗ್ ಬಿಡುವ ಚಾನ್ಸಸ್ ಇರುತ್ತೆ. ಕಲರ್ ಚೆನ್ನಾಗಿ ಬರಲ್ಲ. ಜಸ್ಟ್ ಒಂದು 10 ಸೆಕೆಂಡ್ ಆದರೂ 10-15 ಸೆಕೆಂಡ್ ಆದರೂ ಹಾಗೆ ಬಿಡ್ಬೇಕು ಅದನ್ನ. ಅದು ನಿಮಗೆ ಇಲ್ಲಿ ಗ್ಯಾಸ್ ಇದು ನಿಮ್ದು ಕಮರ್ಷಿಯಲ್ ಗ್ಯಾಸ್ ಆಗಿರೋದ್ರಿಂದ ಇದನ್ನ ಅದು ಬೇಗ ಬಿಸಿ ಆಗುತ್ತೆ. ಮನೇಲಿ ಮಾಡ್ಕೊಳ್ಳೋದಾದ್ರೆ ಇನ್ನೂ ಸ್ವಲ್ಪ ಹೊತ್ತು 2 ನಿಮಿಷ ಅದನ್ನ ಮುಟ್ಟಬಾರ್ದು. 2 ನಿಮಿಷ ಮುಟ್ಬೇಕು. ಇದು ಆಲ್ರೆಡಿ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅದು ಇನ್ನೂ ಕೋಟಿಂಗ್ ಸ್ವಲ್ಪ ಚೆನ್ನಾಗಿ ಬಂದಿದೆ. ಅದು ಇನ್ನೂ ಬೇಯ್ಬೇಕು. ಇನ್ನು ಬೇಯಬೇಕು. ಇನ್ನು ಸ್ವಲ್ಪ ಇದು ಬೆಂದ ತಕ್ಷಣ ಸ್ವಲ್ಪ ಬ್ರೌನ್ ಬಂದ್ಬಿಡುತ್ತೆ, ಸ್ವಲ್ಪ ಲೈಟ್ ಬ್ರೌನ್, ಪೆಪ್ಪರ್ ಗೋಲ್ಡನ್ ಬ್ರೌನ್ ಬಂದ್ಬಿಡುತ್ತೆ. ಗೋಲ್ಡನ್ ಬ್ರೌನ್ಗಿಂತ ಸ್ವಲ್ಪ ಬ್ಲ್ಯಾಕ್ ಇದು ಪೆಪ್ಪರ್ ಪೆಪ್ಪರ್ ಕಬಾಬ್ ಅಲ್ವಾ? ಎಷ್ಟೋ ಜನರಿಗೆ ಚಿಕನ್ನ ಎಷ್ಟೊತ್ತು ಬೇಯಿಸಬೇಕು, ಎಷ್ಟೊತ್ತು ಫ್ರೈ ಮಾಡಬೇಕು ಅಂತಾನೆ ಗೊತ್ತಿರೋದಿಲ್ಲ. ಜಾಸ್ತಿ ಫ್ರೈ ಮಾಡಿದ್ರೆ ಅದರಲ್ಲಿರೋ ಜ್ಯೂಸ್ಗಳೆಲ್ಲ ಡ್ರೈ ಆಗಿ ಚಿಕನ್ ತುಂಬಾ ಡ್ರೈ ಆಗುತ್ತೆ. ಈಗ ಇದು ಫೈನಲ್ ಸ್ಟೇಜಿಗೆ ಬಂದಾಗ ಮೇಡಮ್ ಹಾ. ನೋಡಿ ಈ ಥರ ಬರುತ್ತೆ. ಇದಕ್ಕಿಂತ ಚೂರು ಸ್ವಲ್ಪ ಬ್ಲ್ಯಾಕ್ ಫೈನಲ್ ಸ್ಟೇಜ್. ಹಾ. ಸೊ ಈ ಕಲರ್ ಅಂದ್ರೆ ಇದು ಇನ್ನೂ ಒಂದು 2-3 ನಿಮಿಷ ಆಗ್ಬೇಕು ಅಂತ. ಚಿಕನ್ನು 5 ಮಿನಿಟ್ಸ್ ಒಳಗಡೆ ಹಾ. ಜಸ್ಟ್ ಈಗ ಅದೆಷ್ಟು ಕ್ಲಿಯರ್ ಆಗಿದೆ ನೋಡಿ. ಕೋಟಿಂಗ್ ಗಿಟಿಂಗ್ ಕಲರ್ ಚೆನ್ನಾಗಿ ಬಂದಿದೆ, ಕೋಟಿಂಗ್ ಕಾಣಿಸ್ತಾ ಇದೆ, ಕೋಟಿಂಗು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ, ಈ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಆಗಿದೆ ಅಲ್ವಾ? ಸೊ ಇದೀಗ ಇದು ರೆಡಿ ಆಯ್ತು. ಇವಾಗ ನೋಡಿ ಇದು ಫೈನಲ್ ಕಲರ್ ಇದೆ. ಇದರಿಂದ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಹೌದು, ಹೀಗೆ ಬಂದಬೇಕು. ಈ ಜಾಲಿ ಆಗೋಣ. ಇಲ್ಲ ಕರಿಬೇವು ಹಾಕಿದ್ದೀವಿ. ಇದು ಸ್ವಲ್ಪ ಫ್ಲೇವರಿಗೆ ಅಷ್ಟೇ. ಇದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನೀಟಾಗಿ ಇಷ್ಟಾಗಿ ಸಾಕು. ಇದು ಪೆಪ್ಪರ್ ಕಬಾಬ್, ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಅರುಣ್ ಮಾಡಿರೋ ಪೆಪ್ಪರ್ ಚಿಕನ್ ಕಬಾಬ್ ಹೇಗಿದೆ ಅಂತ. ಕ್ರಿಸ್ಪಿ ಇದೆ, ಖಾರ ಇದೆ, ಪುದೀನದ ಸ್ಮೆಲ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಒಟ್ಟಿನಲ್ಲಿ ತುಂಬಾನೇ ಚೆನ್ನಾಗಿದೆ. ರೆಗ್ಯುಲರ್ ಕಬಾಬ್ ಎಲ್ಲ ಮನೇಲಿ ಮಾಡೋದು ಇದ್ದೇ ಇದೆ. ನಮ್ಮ ಅರುಣ್ ಹೇಳ್ಕೊಟ್ಟಿರೋ ಈ ರೆಸಿಪಿನ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ, ನೀವೆಲ್ಲ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಅರುಣ್. ಒಂದು ಸಖತ್ ಚೆನ್ನಾಗಿರೋ ಡಿಫ್ರೆಂಟ್ ಆಗಿರೋ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಅರುಣ್ ರೆಸಿಪಿಗಳು ತುಂಬಾನೇ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಮತ್ತೆ ಇನ್ನೊಂದ್ಸಲ ಬಂದು ಅರುಣ್ ರೆಸಿಪಿಗಳನ್ನ ಕಲ್ತ್ಕೊಳ್ಳೋಣ. ಇವತ್ತಿನ ಈ ರೆಸಿಪಿಗೆ ಧನ್ಯವಾದಗಳು.